ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶೋಧ ಆರ್ವೈ. ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತಿನ ವಿಷಯ ಏನು ಗೊತ್ತಾ ಸ್ನೇಹಿತರೆ, ಈ ಮನುಷ್ಯನ ಮಾನವನ ವ್ಯಕ್ತಿತ್ವ ವಿಕಸನ ಹೇಗಾಗುತ್ತೆ, ಅವನಲ್ಲಿರ್ತಕ್ಕಂತಹ ಅವಲೋಕನವನ್ನು ಹೇಗೆ ಕೆಲವೊಂದು ಜೀವನದಲ್ಲಿ ನಡೀತಕ್ಕಂತಹ ಘಟನೆಗಳ ಬಗ್ಗೆ ಬದಲಾವಣೆ ಮಾಡ್ಕೊಳ್ತಾ ಹೋಗಬೇಕು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಗೊತ್ತಿದೆಯಲ್ವ ಸ್ನೇಹಿತರೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಬಂದು ತಲುಪುತ್ತೆ ಸ್ನೇಹಿತರೆ. ಸೊ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಆಗಲ್ಲ. ಸಬ್ಸ್ಕ್ರೈಬ್ ಆದರೆ ಮಾತ್ರ ನನ್ನ ಚಾನಲ್ ನೀವು ವಿಡಿಯೋ ಬರೋದಕ್ಕೆ ಸಾಧ್ಯ ಆಗೋದು ಸ್ನೇಹಿತರೆ. ಸೊ ಇಲ್ಲಿ ಹುಟ್ಟುತ್ತಲೇ ಯಾರೂ ಪರಿಪೂರ್ಣರಲ್ಲ ಎಂಬ ಮಾತನ್ನು ಎಲ್ಲರೂ ಒಪ್ತಕ್ಕಂತಹ ಮಾತೇ ಸ್ನೇಹಿತರೆ. ಪರಿಪೂರ್ಣರಾದವರೆಲ್ಲ ಪ್ರಾರಂಭಾವಸ್ಥೆಯಲ್ಲಿ ಜನಸಾಮಾನ್ಯರಲ್ಲಿ ಸಾಮಾನ್ಯರೇ ಆಗಿರ್ತಾರೆ ಸ್ನೇಹಿತರೆ. ಸೊ ಎಂಬ ಮಾತಲ್ಲಿ ಎರಡು ಮಾತಿಲ್ಲ ಸ್ನೇಹಿತರೆ. ಇಲ್ಲಿ ತಪ್ಪು ಮಾಡದವರು ಯಾರೂ ಇಲ್ಲ, ಮಾಡಿದ ತಪ್ಪನ್ನು ಮಾಡದಂತಿರುವುದು ಮಾನತ್ವದ ಮಾರ್ಗದ ಲಕ್ಷಣ ಸ್ನೇಹಿತರೆ. ನಮ್ಮಲ್ಲಿ ಒಂದು ಗಾದೆ ಮಾತಿದೆ ಸ್ನೇಹಿತರೆ, ನಡೆಯುವವನು ಎಡವದೆ ಕುಳಿತವನು ಎಡವನೇ. ಸೊ ಹಾಗಂತ ನಡೆಯುವುದೆಲ್ಲ ಎಡವಲಿಕ್ಕೆ ಅಂತ ಭಾವಿಸಬಾರ್ದು ಸ್ನೇಹಿತರೆ. ಕೆಲವೊಂದು ಸಲ ಅರಿತೋ ಅರಿಯದೋ ಸಮಯ ಸಂದರ್ಭ ಒತ್ತಡಕ್ಕೆ ಸಿಲುಕಿ ಏನೇನೋ ಕಾರ್ಯಗಳು ಆಗಿ ಹೋಗ್ತವೆ ಸ್ನೇಹಿತರೆ. ನಾವು ಮಾಡಿದ್ದನ್ನು ಯಾರು ನೋಡೇ ಇಲ್ವೇನೋ ಅನ್ನೋ ಥರ ಕೆಲವು ಸಲ ಭಾವಿಸ್ಕೊಳ್ತೀವಿ ಸ್ನೇಹಿತರೆ. ಹಾಗೆ ನಮ್ಮ ಕಣ್ಣಿಗೆ ಕಾಣದಂತಹ ಎಷ್ಟೆಷ್ಟೋ ಕಾರ್ಯಗಳು ಆಗೋಗುತ್ತೆ ಸ್ನೇಹಿತರೆ. ನಮ್ಮ ಕಣ್ಣಿಗೆ ಕಾಣದೇ ಇದ್ರೂ ಕೂಡ ನಮ್ಮಲ್ಲಿ ಒಂದು ಮನ ಅನ್ನೋದಿದೆ ಸ್ನೇಹಿತರೆ. ಆ ಮನಕ್ಕೆ ಖಂಡಿತವಾಗಿಯೂ ಗೊತ್ತಾಗಿರುತ್ತೆ ಸ್ನೇಹಿತರೆ. ಒಂದು ಮಾತಿದೆ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿದೆ, ಒಮ್ಮೆ ಕೇಳಿ ಸ್ನೇಹಿತರೆ. ಮನವರಿಯದ ಕಳ್ಳತನ ಉಂಟೆ. ನೀವೇನೇ ಮಾಡಿ ಸ್ನೇಹಿತರೆ, ಎಂಥದ್ದೇ ಕೆಲಸ ಮಾಡಿ, ನಿಮ್ಮ ಮನಸ್ಸಿಗೆ ಅದು ಒಳ್ಳೆಯದಾಗಿರಲಿ ಕೆಟ್ಟದ್ದಾಗಿರಲಿ ಖಂಡಿತ ನಿಮ್ಮ ಮನಸ್ಸಿಗೆ ಗೊತ್ತಿರುತ್ತಲ್ವ ಸ್ನೇಹಿತರೆ. ಖಂಡಿತವಾಗಿಯೂ ಕೂಡ ಅದು ಗೊತ್ತಿರುತ್ತೆ ಸ್ನೇಹಿತರೆ. ಅದು ಆಗಾಗ ಸಮಯ ಸಿಕ್ಕಾಗೆಲ್ಲ ಕೂಡ ಕೊರಿತಲೇ ಇರುತ್ತೆ ಸ್ನೇಹಿತರೆ. ಯಾಕಂದರೆ ಇಲ್ಲಿ 100ಕ್ಕೆ 100ರಷ್ಟು ಯಾರೂ ಕೆಟ್ಟವರಿಲ್ಲ. ಅವರಲ್ಲಿ ಉಳಿದಂತಹ ಅಲ್ಪ ಸ್ವಲ್ಪ ಒಳ್ಳೆತನ ಅವರಲ್ಲಿ ಇರಿತಾ ಹೋಗುತ್ತೆ ಸ್ನೇಹಿತರೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ ಸ್ನೇಹಿತರೆ, ಜೀವನದಲ್ಲಿ ನಾವು ಪ್ರತಿನಿತ್ಯ ಕೆಲವೊಂದನ್ನು ಬದಲಾವಣೆ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನಾವು ಬೆಳಗ್ಗೆ ಎದ್ದು ಕೂಡ ಒಂದು ಕೆಲಸಕ್ಕೆ ಹೊರಟಾಗ ನಾನು ಅವ್ರ ಮುಖ ನೋಡಿದೆ, ಅದಕ್ಕೆ ನಾನು ಇವತ್ತು ಹೋಗ್ತಕ್ಕಂತಹ ಇಂಥದ್ದೊಂದು ಕಹಿ ಘಟನೆ ಆಯಿತು, ಇಂಥದ್ದೊಂದು ಕಾರ್ಯ, ಇಂಥದ್ದೊಂದು ನನಗೆ ಆಗಬೇಕಾಗಿರೋ ಕೆಲಸ ನನಗೆ ಆಗಲಿಲ್ಲ, ಇಂಥವ್ರಿಂದ ನನಗೆ ಆಗಲಿಲ್ಲ ಅನ್ನೋದನ್ನು ದಯವಿಟ್ಟು ನಿಲ್ಲಿಸಿ ಸ್ನೇಹಿತರೆ. ಯಾಕಂದರೆ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ಅದನ್ನು ಬೇರೆಯವರ ಹೆಗಲ ಮೇಲೆ ಹಾಕೋದು ಎಷ್ಟು ಸಮಂಜಸ ಅಲ್ವಾ ಸ್ನೇಹಿತರೆ. ಸೊ ಇಲ್ಲಿ ನೀವು ಮಲಗ್ತಕ್ಕಂತಹ ಕೋಣೆಯಲ್ಲಿ, ಮಲಗ್ತಕ್ಕಂತಹ ರೂಮ್ನಲ್ಲಿ ಕೆಲವೊಂದಷ್ಟು ಗಾಳಿ ಬೆಳಕನ್ನು ಬರ್ತಕ್ಕಂತಹ ವ್ಯವಸ್ಥೆನ ಮಾಡ್ಕೊಳ್ಬೇಕು ಸ್ನೇಹಿತರೆ. ಯಾಕಂದರೆ ಅದು ಬಿಟ್ಟು ಸಾವಿರಾರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂತಹ ಲೈಟಿಂಗ್ಸು, ದೇವ್ರ ಫೋಟೋಗಳು, ಈ ಥರ ಎಲ್ಲ ಡೆಕೋರೇಷನ್ನ ಮಾಡೋದು ಬಿಟ್ಟು ನಿಲ್ಲಿಸಿ ಒಂದು ನಮ್ಮ ನ್ಯಾಚುರಲ್ ಆಗಿ ಇರ್ತಕ್ಕಂತಹ ಜೀವನದಲ್ಲಿ ಹೋದರೆ ನಮಗೆ ಉತ್ತಮ ಆರೋಗ್ಯನೂ ಕೂಡ ದೊರಕುತ್ತೆ ಸ್ನೇಹಿತರೆ. ಯಾಕಂದರೆ ನಮ್ಮ ದೇಶದಲ್ಲಿ 33 ಕೋಟಿಗೂ ಕೂಡ ವಸ್ತುವಿನ ಬೆಲೆ ಗಗನಕ್ಕೇರಿದೆ ಸ್ನೇಹಿತರೆ. ಅದಕ್ಕೋಸ್ಕರನೇ ಇವತ್ತಿನ ಜನರೇಷನ್ ಬದಲಾಗ್ತಾ ಹಾಗೆ ಇವತ್ತು ಪಟ್ಟಣದಲ್ಲಿರ್ತಕ್ಕಂತಹ ಪತ್ನಿಯರು ಕೂಡ ಪತಿ ಸಮ ಪತ್ನಿನೂ ಕೂಡ ದುಡಿಲಿಕ್ಕೆ ಹೋಗ್ತಾರೆ. ಯಾಕಂದರೆ ಇಲ್ಲಿ ನಾವು ಅವರ ದುಡಿಮೆ ಸಾಕಷ್ಟಾಗಿ ಅವರ ಜೀವನ ಸಂತೃಪ್ತ ಆಗ್ಬೋದು. ಆದರೆ ಒಂದು ಒಳ್ಳೆ ಪ್ರೀತಿ, ನೆಮ್ಮದಿ, ಆರೋಗ್ಯ, ವಿಶ್ವಾಸ ಸಂಬಂಧದಲ್ಲಿ ಬರಲ್ಲ ಸ್ನೇಹಿತರೆ. ಯಾಕಂದರೆ ಅಲ್ಲಿ ಮನೆ ಕೆಲಸದಿಂದ, ಪಾತ್ರೆ ತೊಳೆಯೋದಿಂದ ಹಿಡಿದು, ಅಡುಗೆ ಮಾಡೋ ಕೆಲಸದಿಂದ ಹಿಡಿದು, ಚಿಕ್ಕ ಮಗು ಹಾಲು ಕುಡಿಯೋದ್ರಿಂದ ಹಿಡಿದು ಅದನ್ನೆಲ್ಲ ಒಂದು ಕೆಲಸದ ಆಳಿಗೆ ವಹಿಸಿ ಅವರ ಕೆಲಸದಲ್ಲಿ ತೊಡಗಿಬಿಡ್ತಾರೆ ಸ್ನೇಹಿತರೆ. ಆಗ ಮಕ್ಕಳಿಗೆ ಸಿಗಬೇಕಾಗಿರ್ತಕ್ಕಂತಹ ಸಂಸ್ಕೃತಿ, ಪ್ರೀತಿ, ವಾತ್ಸಲ್ಯ, ಸಂಸ್ಕೃತಿ ಇದು ಯಾವುದೂ ಕೂಡ ಸಿಗಲಿಕ್ಕೆ ಸಾಧ್ಯ ಆಗಲ್ಲ ಸ್ನೇಹಿತರೆ. ನಮ್ಮಲ್ಲಿ ಕೆಲವೊಂದು ಪುರಾಣಗಳಲ್ಲಿ ಮಾತೃದೇವೋಭವ, ಪಿತೃದೇವೋಭವ ಅಂತ ಹೇಳಿದ್ದಾರೆ. ಆದಷ್ಟು ನಾವು ಈ ಜೀವನದಲ್ಲಿ ಸೃಷ್ಟಿಯಾಗಿದ್ದೀವಿ ಅಂದರೆ ಆ ಭಗವಂತ ಇಲ್ಲಿ ನಮ್ಮನ್ನ ಕಳಿಸಿದ್ದಾನೆ ಅಂದರೆ ನಮ್ಮಿಂದ ಏನೋ ಒಂದು ಕಾರ್ಯ ಇಲ್ಲಿ ಆಗಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ನಾವಿಲ್ಲಿದ್ದೀವಿ, ನಮ್ಮ ಕೈಲಿ ಏನೂ ಆಗಲಿಲ್ಲ ಅಂದರೆ
ಸ್ವತಃ ನಮ್ಮಿಂದ ಸೃಷ್ಟಿಯಾಗಿರ್ತಕ್ಕಂಥ ಮಕ್ಳಿಗೂ ಕೂಡ ಏನೋ ಒಂದು ಆಗಬೇಕಾಗಿರುತ್ತೆ, ಅವರಿಂದ ಏನೋ ಒಂದು ಕಾರ್ಯ ಆಗಬೇಕಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ, ನಾವು ಒಂದು ಒಳ್ಳೆಯ ನಿಟ್ಟಿನ ಚೌಕಟ್ಟಾದ ಚಿಕ್ಕದಾಗಿ ಚೊಕ್ಕವಾಗಿ ಬದುಕನ್ನು ನಡೆಸ್ಕೊಂಡು ಹೋದರೆ ನಮಗೆ ಉತ್ತಮವಾಗಿ ಆರೋಗ್ಯನೂ ಕೂಡ ನಗಿಸುತ್ತೆ, ಒಳ್ಳೆಯ ಜೀವನ ಕೂಡ ಸಿಗುತ್ತೆ ಅಂತ ಹೇಳ್ತಾ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಹೊಸದಾದೊಂದು ವಿಷಯದೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.